ಎಸ್ಐಟಿಯಿಂದ ಬುರುಡೆ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ. ಬುರುಡೆ ಪ್ರಕರಣದ ಆರೋಪಿ ಚಿನ್ನಯ್ಯ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಮುಂದುವರೆದಿದೆ ಹೇಳಿಕೆ ದಾಖಲು ಮಾಡಿಕೊಳ್ಳೋದು. ನ್ಯಾಯಾಧೀಶರು ಈಗ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ನೀಡಿದ ಹೇಳಿಕೆಗೆ ಮತ್ತಷ್ಟು ಹೇಳಿಕೆ ದಾಖಲು ಮಾಡ್ತಾ ಇದ್ದಾನೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯನ ಎಸ್ಐಟಿ ಅವರು ಹಾಜರುಪಡಿಸಿದ್ದಾರೆ. ಆತನ ಒಂದು ನ್ಯಾಯಾಂಗ ಬಂಧನ ಇದೆ ಅಲ್ವಾ, ಅದು ಕೂಡ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಆತನ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಆತನ ಹಿಂದೆ ಯಾರಿದ್ದಾರೆ, ಜೊತೆಗೆ ಯಾರೆಲ್ಲ ಆತನಿಗೆ ಸ್ಕ್ರಿಪ್ಟನ್ನು ಬರೆದುಕೊಟ್ಟಿದ್ರು, ಆ್ಯಕ್ಟ್ ಮಾಡೋಕ್ಕೆ ಹೇಳಿದರು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ಅವನಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದೆ. ಅವನು ಬಿಟ್ಟು ಕೂಡ ಕಳಿಸ್ಬಹುದು. ಯಾಕಂದರೆ ಅವನ ಪಾತ್ರ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇಲ್ಲ. ಅವನ ಹಿಂದೆ ಇರುವಂತಹ ಸೂತ್ರಧಾರಿಗಳು ಪಾತ್ರಧಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವನು ಆ ಬುರುಡೆ ಏನಿತ್ತು ಅದನ್ನ ವಿಠ್ಠಲ್ಗೌಡ ಕೊಟ್ಟಿದ್ದರು. ವಿಠ್ಠಲ್ಗೌಡರು ಇಲ್ಲ ಆತನೇ ಇದು ಮಾಡಿದ್ದ ಅಂತ ಹಿಂಗೆ ಹೇಳಿದರು. ಜೊತೆಗೆ ಕಂಪ್ಲೀಟಾಗಿ ಗಿರೀಶ್ ಮಠಣ್ ಅವರು, ಜಯಂತು, ತಿಮುರೋಡಿ ಇವರೆಲ್ಲರೂ ಕೂಡ ಆತನಿಗೆ ಹೋಗಿ ಈ ರೀತಿ ಪ್ಲ್ಯಾನನ್ನು ಮಾಡಿ ಕರ್ಕೊಂಡು ಬಂದಿದ್ದರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತಲ್ವ. ಆದರೆ ಈಗ ಚಿನ್ನಯ್ಯನ ಪಾತ್ರ ಈ ಒಂದು ಕೇಸಲ್ಲಿ ಏನಿದೆ, ನೇರವಾಗಿ ಬಂದು ಆತ ಆರೋಪ ಮಾಡಿದ್ದ ಅಥವಾ ಅವನನ್ನು ಹುಡ್ಕೊಂಡ್ಬಂದು ಹೀಗೆ ಆರೋಪ ಮಾಡುವಂಥ ಆತನಿಗೆ ಹೇಳಿಕೊಟ್ಟಿದ್ದ, ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಈಗ ತೆಗೆದುಕೊಳ್ತಾ ಇದ್ದಾರೆ ನ್ಯಾಯಾಧೀಶರು. ಈ ಹಿಂದೆ ಏನು ಕೊಟ್ಟಿದ್ದ ಅದರ ಮುಂದುವರೆದ ಭಾಗ ಅಂದರೆ ಮೇನ್ ಇದು ಬುರುಡೆ ಎಲ್ಲಿಂದ ಬಂತು ಅಂತ. ಅವನು ಗಿರೀಶ್ ಮಠಣ್ ಅವರು ಅಂತ ಹೇಳಿದ್ದ, ಜಯಂತ್ ಅಂತ ಹೇಳಿದ್ದ. ಅದಾದಮೇಲೆ ಅದು ವಿಠ್ಠಲ್ಗೌಡ ಏನಿದ್ದಾರೆ, ಸೌಜನ್ಯ ಮಾವ, ಅಲ್ಲಿವರೆಗೂ ಕೂಡ ಹೋಯಿತು. ಹಾಗಾಗಿನೇ ಈಗ ಅಲ್ಲೇನಾದರೂ ಮತ್ತೆ ಆತನ ಹೇಳಿಕೆ ಅದಲು ಬದಲು ಆಯಿತು ಅಂತ ಹೇಳಿದ್ರೆ ಮತ್ತೆ ಸಂಕಷ್ಟ ಎದುರಾಗ್ಬೋದು. ಬಂಗ್ಲೆಗುಡ್ಡದಲ್ಲಿ ತಲೆ ಬುರುಡೆ ಅಸ್ಥಿಪಂಜರ ಪತ್ತೆಯಾಗಿದೆ. ಇಂದು ಸಿಕ್ಕಿದ ಅಸ್ಥಿಪಂಜರ ಜೊತೆ ID ಕಾರ್ಡ್ ಪತ್ತೆಯಾಗಿದೆ. ಕೊಡಗು ಮೂಲದ ವ್ಯಕ್ತಿಯ ID ಕಾರ್ಡ್ ಇದು. ಕೊಡಗಿನ ಅದೇ ವ್ಯಕ್ತಿಯ ಅಸ್ಥಿ ಪಂಜರ ಅನ್ನಬಹುದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. UB ಅಯ್ಯಪ್ಪ ಎಂಬೂರಿಗೆ ಸೇರಿದ ID ಕಾರ್ಡ್ ಇದು. ಪೊನ್ನಂಪೇಟೆಯ T ಶೆಟ್ಟಿಗೇರಿ ಗ್ರಾಮದ ಅಯ್ಯಪ್ಪ 7 ವರ್ಷಗಳ ಹಿಂದೆ ಕಾಣೆಯಾಗಿದ್ರಂತೆ ಇವರು. ಮೈಸೂರಿಗೆ ಚಿಕಿತ್ಸೆಗೆಂದು ತೆರಳಿದವರು ನಾಪತ್ತೆಯಾಗಿದ್ರು. ಕುಟುಂಬಸ್ಥರಿಂದ ಕುಟ್ಟ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಾಗಿತ್ತು. ನೋಡಿ, ಇವರೇ UB ಅಯ್ಯಪ್ಪ. ಇವತ್ತು ಕೆಲ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಇದು ಕೊಡಗಿನ ಅಯ್ಯಪ್ಪ ಅವ್ರದ್ದೇ ಅಸ್ಥಿಪಂಜರ ಅನ್ನೋದು ಗೊತ್ತಾಗಿದೆ. ಅಂದರೆ ID ಕಾರ್ಡಲ್ಲಿ ಏನು ಸಿಕ್ತಲ್ವ ಅದರ ಮೂಲಕ ಗೊತ್ತಾಗಿರೋದು ಇದು. DNA ಅದು ಆಮೇಲೆ FSL ವರದಿ ಬಂದ ಮೇಲೆ ನೋಡಿ, ಇವರು ಕಾಣೆಯಾಗಿದ್ರಂತೆ 7 ವರ್ಷಗಳ ಹಿಂದೆ. ಕಂಪ್ಲೇಂಟ್ ಕೂಡ ಆಗಿತ್ತು, ಆದರೆ ಅವ್ರು ಪತ್ತೆ ಆಗಿರಲಿಲ್ಲ. ಬಟ್ ಇದರ ಹಿನ್ನೆಲೆ ಗೊತ್ತಾಗಬೇಕು. ಇದು ಸಹಜ ಸಾವ, ಕೊಲೆ ಮಾಡಿದ್ದಾರಾ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ? ಯಾಕೆಂದರೆ ಆ ಸ್ಥಳದಲ್ಲಿ ಏನು ಅಸ್ಥಿಗಳು ಸಿಕ್ಕಿದ್ದಾವೆ, ಆ ಸ್ಥಳದಲ್ಲಿ ಕೆಲವೊಂದು ವಾಮಾಚಾರದ ವಸ್ತುಗಳು ಸಿಕ್ಕಿದಾವಂತೆ, ಕೆಲವು ಬಟ್ಟೆಗಳು ಸಿಕ್ಕಿದಾವಂತೆ, ID ಕಾರ್ಡ್ ಸಿಕ್ಕಿದಾವಂತೆ. ಈಗ ಕೊಡಗಿನ UB ಅಯ್ಯಪ್ಪ ಅನ್ನುವಂಥ ವ್ಯಕ್ತಿಯ ID ಕಾರ್ಡ್ ಪತ್ತೆಯಾಗಿದೆ. ID ಕಾರ್ಡ್ ಸಿಕ್ಕಿದೆ ಅಂದ ಮಾತ್ರಕ್ಕೆ ಅಲ್ಲಿರುವಂಥ ಮೂಳೆಗಳು ಅವ್ರದ್ದೇನಾ? ಖಂಡಿತ ಸಾಧ್ಯತೆಗಳಿದೆ. ಯಾಕಂದರೆ ಅಲ್ಲಿ ಯಾರೋ ಬಂದು ಏನೆಸ್ದು ಹೋಗಿರಲ್ಲ. ಬಟ್ ಈಗ 5 ಸಿಕ್ಕಿತ್ತು, ನಿನ್ನೆ ಮತ್ತು ಇವತ್ತು 2 ಸಿಕ್ಕಿದೆ. ಹಾಗಾಗಿನೇ ಈಗ ಅವ್ರ ಕುಟುಂಬಸ್ಥರನ್ನು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಾಗ 7 ವರ್ಷದ ಹಿಂದೆ ಇವರು ಕಾಣೆಯಾಗಿದ್ದರು. ಕುಟ್ಟ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ಹಾಗಾದರೆ ಈ ಬಂಗ್ಲೆಗುಡ್ಡಕ್ಕೆ UB ಅಯ್ಯಪ್ಪ ಯಾಕೆ ಹೋಗಿದ್ರು? ಏನಾಗಿತ್ತು UB ಅಯ್ಯಪ್ಪ ಅವ್ರಿಗೆ? ಸುಸೈಡ್ ಏನಾದರೂ ಮಾಡ್ಕೊಂಡಿದ್ರಾ? ಅಥವಾ ಇವ್ರನ್ನೇನಾದರೂ ಕೊಲೆ ಮಾಡಿ ಅಲ್ಲಿ ಹೋಗಿ ಬಿಸಾಕಲಾಗಿತ್ತಾ? ಯಾಕಂದರೆ ಈ ಅಸ್ಥಿಪಂಜರ ಅಥವಾ ಬುರುಡೆಗಳೇನಿದ್ದಾವೆ ಇವೆಲ್ಲ ಭೂಮಿ ಆಳದಲ್ಲಿ ಹೂತಂತಹ ಸ್ಥಿತಿಯಲ್ಲಿ ಸಿಕ್ಕಿದ್ದಲ್ಲ, ಮೇಲ್ಮೇಲೆ ಸಿಕ್ಕಿರೋದು ಇದು. ಹಾಗಾಗಿನೇ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಂದರೆ ಮಿಸ್ ಆಗಿರೋದು ಈಗ ಒಂದು ಅಲ್ಲಿ ಡೆಡ್ ಬಾಡಿ ಸಿಕ್ಕಂಗಾಯಿತು. ಹುಡುಕುವಂಥ ಪ್ರಯತ್ನವನ್ನು ಕುಟುಂಬಸ್ಥರು ಮಾಡಿದ್ರು. ಆದರೆ ಅಯ್ಯಪ್ಪ ಅಲ್ಲಿ ಹೋಗಿ ಯಾಕೆ ಸಾವನ್ನಪ್ತಾರೆ?
ಏನಾಗಿರ್ಬೋದು ಇಲ್ಲಿ 7 ವರ್ಷಗಳ ಹಿಂದೆ ಅನ್ನೋದು ಗೊತ್ತಾಗಿದೆ. 7 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ 2020, 2019 ಈ ಥರ 2019 ಅನಿಸುತ್ತೆ. ಆದರೆ ಚಿನ್ನಯ್ಯ ಏನು ಹೇಳಿದ್ದ, ಆತನ ಹೇಳಿಕೆಗಳೇನಿದ್ದಾವೆ 2014 ಅಂತ ಹೇಳಿದ್ದ. ಆತನ ಹೇಳಿಕೆಗೂ ಇಲ್ಲಿ ಸಿಕ್ಕಂಥ ಈ ಮೂಳೆಗಳಿಗೂ ಏನಾದರೂ ಸಂಬಂಧ ಇದೆಯಾ? ಅದು ಬೇರೆ, ಬಟ್ ಇದು ಬೇರೆ ಅಂಥೇಳಿ ನಾವು ನೋಡಬೇಕಾಗುತ್ತೆ ಇಲ್ಲಿ. ಯಾಕಂದರೆ ವಿಠಲ್ ಗೌಡ ಹೇಳಿರುವಂತಹ ವಿಚಾರ ಇದು, ಏನು ಸೌಜನ್ಯ ಅವ್ರ ಮಾವ. ಹಾಗಾಗಿನೇ ಎಲ್ಲ ಆಯಾಮದಲ್ಲೂ ಕೂಡ SIT ಅವರಿಗೆ ತನಿಖೆಯನ್ನು ಮಾಡಬೇಕಾಗಿದೆ. ಅಯ್ಯಪ್ಪ ಅವ್ರದ್ದು ಸಹಜ ಸಾವ ಅಥವಾ ಅಸಹಜ ಸಾವು ಅನ್ನೋದು ಮೊದಲು ಗೊತ್ತಾಗಬೇಕು.